ಹಾಯ್ ಹಲೋ ಎಲ್ಲ ನನ್ನ SSC ಸ್ಟೂಡೆಂಟ್ಸ್ಗೆ ಜೈ ಹಿಂದ್. SSC MTS ಅಂತ ಹೇಳಿಕೆಶಿಂದ ನಿಮಗೆ ಟೋಟಲಾಗಿ ಹುದ್ದೆಗಳನ್ನ 9,000 ಅಧಿಕ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರು. ಫಸ್ಟ್ಗೆ ನಿಮಗೆ 8,000 ಅಂದ್ರೆ ವೇಕೆನ್ಸೀಸ್ಗಳನ್ನ ಜಾಸ್ತಿ ಮಾಡಿದ್ರು. SSC MTSನಲ್ಲಿ ನಿಮ್ಗೆ ಫಸ್ಟ್ಗೆ ನಿಮ್ಗೆ ಕಡಿಮೆ ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ರೆ ನಂತರ 1,200 ಹುದ್ದೆಗಳನ್ನ ಜಾಸ್ತಿಯನ್ನು ಮಾಡಿದ್ರೆ. ಸೊ ಅದ್ರದ್ದು ಕೂಡ ನಾನು ವಿಡಿಯೋನ ಮಾಡಿದೆ. ಎಷ್ಟು ಜನ ನೋಡ್ಕೊಂಡಿದ್ರಿ ಇಲ್ಲ ಗೊತ್ತಿಲ್ಲ. ಸೊ ಯಾರೆಲ್ಲ ಈ ಅರ್ಜಿಗಳನ್ನ ಸಲ್ಲಿಸ್ಕೊಂಡಿದ್ರಲ್ಲ SSC MTS ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಆ್ಯಂಡ್ ಹವಾಲ್ದಾರ ಹುದ್ದೆಗಳಂತ ಹೇಳಿಕೆಸಿಂದ ಕನ್ಫರ್ಮ್ ಮಾಡಿದ್ರೆ ಓಕೆ, ಆ ಹುದ್ದೆಗಳದ ಅರ್ಜಿ ಕೂಡ ಕ್ಲೋಸ್ ಆಗಿದೆ. ಸೊ ನಿನ್ನೆ ತಾನೇ SSC ವೆಬ್ಸೈಟ್ ಅಂತ ನಿಮ್ಗೆ ಒಂದು ನೋಟಿಸನ್ನು ಬಿಟ್ಟಿದ್ದಾರೆ. ಆ ನೋಟಿಸ್ಗಳನ್ನು ಎಲ್ಲರೂ ನೋಡಿಕೊಂಡು ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತಾಗಿದೆ ಅನಿಸುತ್ತೆ. MTS ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ನಲ್ಲಿ ನಿಮಗೆ ಎಕ್ಸಾಮ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಕ್ಸಾಮ್ ಡೇಟ್ನಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದ್ರೆ ಯಾವ ಡೇಟಿಗೆ ನಿಮ್ಮ ಎಕ್ಸಾಮ್ ನಡೀತದೆ, ಸೊ ಯಾವ ಡೇಟ್ಗೆ ನಿಮಗೆ ಎಕ್ಸಾಮನ್ನು ನಡೆಸ್ತೀವಿ ಮತ್ತು ನಿಮ್ಮ ಅಡ್ಮಿಟ್ ಕಾರ್ಡ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ತಾನೆ. ಎಕ್ಸಾಮ್ ನಡೆಯುವಂಥ ದಿನಾಂಕ ಯಾವಾಗಪ್ಪ ಅಂತಂದ್ರೆ ಸೊ 30 ಸೆಪ್ಟೆಂಬರ್ ನಿಮ್ಮ ಎಕ್ಸಾಮ್ ನಡೆಯುವ ಸ್ಟಾರ್ಟ್ ಆಗೋದು ಯಾವಪ್ಪ ಅಂತಂದ್ರೆ 30 ಸೆಪ್ಟೆಂಬರ್ ಅಂತ ಹಿಡಿದು ನೆಕ್ಸ್ಟ್ ನಿಮ್ಮದು ಕ್ಲೋಸ್ ಆಗುವ ದಿನಾಂಕ ಯಾವಾಗಪ್ಪ ಅಂತಂದ್ರೆ 14 ನವಂಬರ್ ಹೊರಗಡೆ 14 ನವಂಬರ್ ಹೊರಗಡೆ ನಿಮ್ಮ ಎಕ್ಸಾಮ್ ಕೂಡ ನಡೀತದೆ. ಸೊ ಟೋಟಲಿ ನಿಮ್ಗೆ ಇಷ್ಟು ದಿನ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮನ್ನು ಕಂಡಕ್ಟ್ ಯಾವ ಥರ ಅಂತಂದ್ರೆ ಆನ್ಲೈನ್ ಮುಖಾಂತರನೇ ಎಕ್ಸಾಮ್ ಇರ್ತದೆ. ಯಾವ ಥರ ಅಂತಂದ್ರೆ CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಸೊ ಈ ಎಕ್ಸಾಮ್ಗೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬರುತ್ತೆ. ಏನಪ್ಪ ಅಂದ್ರೆ ನಿಮ್ಮ ಸ್ಟೇಟಸನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು, ಎಕ್ಸಾಮ್ ಅಪ್ಲಿಕೇಶನ್ ಸ್ಟೇಟಸ್ ಅಲ್ಲ ನಿಮ್ಮ ಸಿಟಿ ಅಂದರೆ ಯಾವ ಥರ ನೀವು ಚೆಕ್ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿದೆ, ಎಕ್ಸಾಮ್ ಸೆಂಟರ್ ತೋರಿಸಲ್ಲ ಯಾವ ಸಿಟಿಗೆ, ಬೆಂಗಳೂರು ಬಿದ್ದಿದೆ ನಾವು ಹುಬ್ಬಳ್ಳಿ, ಬೆಳಗಾವಿ, ಶಿವಮೊಗ್ಗ, ಉಡುಪಿ, ತುಮಕೂರಲ್ಲ ಮಂಗಳೂರು, ಇವೇನು ಎಕ್ಸಾಮ್ ಸೆಂಟರ್ಗಳಿದಾವಲ್ಲ ಈ ಎಕ್ಸಾಮ್ ಸೆಂಟರ್ಗಳಲ್ಲಿ ಈ ಎಕ್ಸಾಮ್ ಸಿಟಿಗಳಲ್ಲಿ ಯಾವ ಸಿಟಿಗೆ ಬಿದ್ದಿದೆ ಅನ್ನೋದು ಕೂಡ ನಿಮ್ಗೆ ಕನ್ಫರ್ಮ್ ಆಗುತ್ತೆ. ಆ ಕನ್ಫರ್ಮ್ ಆಗಿದ್ದನ್ನು ತಿಳ್ಕೊಳ್ಬೇಕು ಅನ್ಕೊಂಡಿದ್ರೆ ಸೊ ಈ ಎಕ್ಸಾಮ್ ಡೇಟನ್ನು 30 ಸೆಪ್ಟೆಂಬರ್ ಏನು ಕೊಟ್ಟಿದ್ದಾರಲ್ಲ ಸೊ 20 ಅಥವಾ 20 ಸೆಪ್ಟೆಂಬರ್ಗೆ ನಿಮ್ಮದು ಸ್ಟೇಟಸನ್ನು ಓಪನ್ ಮಾಡ್ತಾರೆ. ಆ ಸ್ಟೇಟಸನ್ನು ಓಪನ್ ಮಾಡ್ಕೊಂಡ್ರೆ ನೀವು ಗೊತ್ತಾಗುತ್ತೆ ಯಾವಾಗ ಯಾವ ನಿಮ್ಮದು ಸಿಟಿಗೆ ಬಿದ್ದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಅದೆಲ್ಲ ಮಾಹಿತಿಗಳನ್ನ ನಾನು SSC MTS ಪ್ರತಿಯೊಂದು ವಿಡಿಯೋಗಳನ್ನ ಮಾಡಿ ಹಾಕಿ ಸ್ನೇಹಿತರೆ. ಸೊ ಇದನ್ನು ಕೂಡ ನಿಮ್ಗೆ ಯಾಕಂದರೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗ್ತಾವೆ, ಸಾಕಷ್ಟು ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ತೀರಿ. ಏನು ಹೇಳ್ತಾರಪ್ಪ ಅಂದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಮತ್ತು ಅಪ್ಲಿಕೇಶನ್ ನೋಟಿಫಿಕೇಶನ್ ಆಗಿದ್ದನ್ನು ಮಾತ್ರ ನಿಮ್ಗೆ ಮಾಹಿತಿಗಳು ಸಿಗ್ತಿರ್ತಾವೆ. ಸೊ ನಾನು ಹೇಳ್ತಾ ಇರ್ತೀನಿ, ನಿಮ್ದು ಯಾವುದೇ ಒಂದು ನೋಟಿಫಿಕೇಶನ್ ಆದಮೇಲೆ ಅದು ಫೈನಲಿ ಸೆಲೆಕ್ಷನ್ ಆಗಿ ಹೋಗೋ ಮಟನು ಅದ್ರ ಬಗ್ಗೆ ಇನ್ಫಾರ್ಮೇಷನ್ಗಳನ್ನು ನಾನು ಕೊಡ್ತಾನೆ ಇರ್ತೀನಿ. ರಿಸಲ್ಟ್ ಬಂತು, ಅಡ್ಮಿಟ್ ಕಾರ್ಡ್ ಬಂತು, ಸೊ ಏನೋ ಎಕ್ಸಾಮ್ ಡೇಟ್ ಎಕ್ಸ್ಟೆಂಡ್ ಆಯಿತು, ಎಕ್ಸಾಮ್ ಪೋಸ್ಟ್ಪೋಂಡ್ ಆಯಿತು, ಇವೇನು ಪ್ರತಿಯೊಂದು ಏನು ಇನ್ಫಾರ್ಮೇಷನ್ಗಳಿರ್ತಾವಲ್ಲ ಅವೆಲ್ಲ ತಿಳ್ಕೊಳ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಎಕ್ಸಾಮ್ ಡೇಟ್ಗಳನ್ನ ಕೊಟ್ಟಿದ್ದಾರೆ, ಸಿಲೆಬಸ್ಗಳನ್ನ ನೋಡ್ಕೊಳ್ರಿ. ಒಂದ್ಸರಿ ನಾನು ಆ ವಿಡಿಯೋನ ಹೋಗಿ ಸರ್ಚ್ ಮಾಡಿರಿ. ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ SSC MTS ಸಿಲೆಬಸ್ ಅಂತ ಸರ್ಚ್ ಮಾಡಿದರೆ ಸೊ ನಿಮಗೆ ಪ್ರತಿಯೊಂದು ಅಪ್ಡೇಟನ್ನು ಅದರಲ್ಲಿ ಯಾವ ಥರ ನೆಗೆಟಿವ್ ಇರ್ತದೆ. ಟೋಟಲಿ 2 ಸೆಕ್ಷನ್ಗಳು ಇರ್ತಾವೆ. 2 ಸೆಕ್ಷನ್ದಲ್ಲಿ ಫಸ್ಟ್ ಸೆಕ್ಷನ್ದಲ್ಲಿ ಯಾವುದೇ ಥರನಾದಂಥ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಅದನ್ನು ಕೂಡ ಕರೆಕ್ಟಾಗಿ ತಿಳಿದುಕೊಳ್ಳ್ರಿ. ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೆಕೆಂಡ್ ಅಂದರೆ ನಿಮ್ಗೆ 2 ಎಕ್ಸಾಮ್ ಅಂದ ತಕ್ಷಣ ನೀವೇನು ತಿಳ್ಕೊತಾ ಇದ್ದೀರಪ್ಪ ಅಂದ್ರೆ ಒಂದು ಎಕ್ಸಾಮ್ ಪಾಸ್ ಆದಮೇಲೆ ಇನ್ನೊಂದು ಎಕ್ಸಾಮ್ಗೆ ಮತ್ತೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ನೋ ಸ್ನೇಹಿತರೆ, ಆ ಥರ ಏನಿರಲ್ಲ. 2 ಎಕ್ಸಾಮ್ ಒಂದೇ ಟೈಮ್ಗೆ ನಿಮ್ಗೆ ಕಂಡಕ್ಟನ್ನು ಮಾಡ್ತಾರೆ. 2 ಎಕ್ಸಾಮನ್ನು ಒಂದೇ ಟೈಮ್ಗೆ ಕಂಡಕ್ಟನ್ನು ಮಾಡಿದಾಗ ಸೊ ಫಸ್ಟ್ ಎಕ್ಸಾಮನ್ನು ನೀವು ಕ್ಲಿಯರ್ ಅಂದರೆ ಎಕ್ಸಾಮ್ ರಿಟರ್ನ್ ಕಂಪ್ಲೀಟ್ ಆದಮೇಲೆ ಕಂಪ್ಯೂಟರ್ ಬೇಸ್ಡ್ ಇರ್ತದೆ, ಟಿಕ್ ಮಾಡೋದಿರುತ್ತೆ. 5 ನಿಮಿಷ ಅಥವಾ 2 ನಿಮಿಷ ಆಗಿಂದಾಗ ಸಡನ್ನಾಗಿ 2ನೇ ಸೆಷನ್ 1, 2 ಓಪನ್ ಆಗುತ್ತೆ. ಆ ಓಪನ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಅಂತಂದ್ರೆ ನೀವೇನು ಎಕ್ಸಾಮನ್ನು ಬರೀತಿರ್ತಿರಲ್ಲ ಅದಾದಮೇಲೆ ಡೈರೆಕ್ಟಾಗಿ ನಿಮಗೆ ಸೆಕೆಂಡ್ ಸೆಕ್ಷನ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಸೊ ಅದು ಕೂಡ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಫೈನಲಿ ಸೆಕೆಂಡ್ ಏನು ಎಕ್ಸಾಮ್ ಬರೀತಿರಲ್ಲ ಆ ಎಕ್ಸಾಮ್ ಬರೆದಿರ್ತಕ್ಕಂಥ ಬೇಸ್ರಲ್ಲಿ ನಿಮ್ಗೆ ಮೆರಿಟ್ ಕೂಡ ನಿಂದಿರ್ತದೆ. ಸೊ ಇದೆಲ್ಲ ನಿಮ್ಗೆ ಎಕ್ಸಾಮ್ ಸಿಲೆಬಸ್ ಬಗ್ಗೆನೂ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಂದು ಅಪ್ಡೇಟ್ಗಳನ್ನು ನಾನು ಯೂಟ್ಯೂಬ್ ಚಾನಲ್ದಲ್ಲಿ ಹಾಕಿ ಸರ್ಚ್ ಮಾಡಿ ನೋಡ್ಕೊಳ್ರಿ. ಸೊ ಇನ್ನೂ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ, ಇದರಲ್ಲಿ ಏನಾದರೂ ನಿಮ್ಗೆ ಕನ್ಫ್ಯೂಷನ್ ಆಗಿದ್ರೆ SSC MTS ಅಲ್ಲಿ ನಿಮ್ಗೆ ಏನೋ ಡೌಟ್ಗಳಿದ್ರೆ ಆ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ಗಳನ್ನು ಹಾಕ್ಕೊಳ್ರಿ. ನಮ್ಮ ಕಮೆಂಟ್ ಸೆಕ್ಷನ್ದಲ್ಲಿ ಹೋಗಿ ನೀವು ಕಮೆಂಟನ್ನು ಹಾಕಿದ್ರಪ್ಪ ಅಂತಂದ್ರೆ ಪ್ರತಿಯೊಂದು ಅಪ್ಡೇಟ್ಗಳನ್ನು ನಾನು ಇದ್ರ ಬಗ್ಗೆ ನೀಡ್ತಾನೆ ಇರ್ತೀನಿ. ಸೊ ಈ ನೋಟಿಸ್ ಏನಾದರೂ ನೀವು ಕೂಡ ನೋಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಸೊ ನಮ್ಮ ಟೆಲಿಗ್ರಾಮ್ ಲಿಂಕಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ರಿ. ಓಕೆ, ಯಾರಾದರೂ ನಮ್ಮ ವಿಡಿಯೋಗಳನ್ನ ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮಗೆ ಸರಿ ಅನಿಸಿದ್ರೆ ಸೊ ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಪ್ರೈವೇಟ್ ಜಾಬ್ ಆಗಿರಲಿ, ಯಾವುದೇ ಒಂದು ನಿಮಗೆ ಯೂಸ್ ಆಗ್ತಿದೆ, SSLC ಅಂತ ಡಬಲ್ ಡಿಗ್ರಿ ಏನಾದರೂ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸೊ ನೀವು ಕಾಂಪಿಟೇಟಿವ್ ಫೀಲ್ಡ್ಗೆ ಹೋಗ್ತಾ ಇದ್ದೀರಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಫಸ್ಟ್ ಆಫ್ ಆಲ್ ನಿಮಗೆ ಬಹಳ ಯೂಸ್ಫುಲ್ ಇದೆ. ಕರ್ನಾಟಕದಲ್ಲಿ ನಿಮಗೆ ಯಾವುದೇ ಒಂದು ಮಾಹಿತಿ ಕೂಡ ಮಿಸ್ ಆಗಲಾರ್ದೇ ನಮ್ಮ ಚಾನಲ್ದಲ್ಲಿ ತಿಳಿಸ್ತಾನೆ ಇರ್ತೀವಿ. ಓಕೆ, ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋನ ಕಾಣ್ತಾ ಇದೆಯಲ್ಲ, ನಿಮ್ಮ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರು ಕೂಡ ನಿಮ್ಗೆ ಯೂಸ್ ಆಗಲ್ಲ ಅಂದ್ರೆ ನೀವು ಹಾಕಿರಲ್ಲ ಅಂದ್ರೂ ಕೂಡ
ಪ್ರತಿಯೊಬ್ಬರಿಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ, ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ನಿಮ್ಗೆ ಸಬ್ಸ್ಕ್ರೈಬ್ ಬಟನ್ ಇದೆ, ಆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳೇನು ಬರ್ತಿರ್ತಾವಲ್ಲ, ಸೊ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರನೇ ಬರ್ತಿರ್ತಾವೆ. ಸೊ ಪ್ರತಿಯೊಂದು ನೋಟಿಫಿಕೇಶನ್ ನೋಡುವಂಥ ಅವಶ್ಯಕತೆ ಇರೋದಿಲ್ಲ. ಡೈಲಿ ಒಂದು 5 ಮಿನಿಟ್ಸ್ ನೀವು ಯೂಟ್ಯೂಬ್ಗೆ ಟೈಮ್ ಕೊಟ್ಟರೆ ಸೊ ಎಲ್ಲ ಅಪ್ಡೇಟ್ಗಳನ್ನು ನೀವು ತಿಳಿದುಕೊಳ್ಳಬಹುದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.